ಹಸಿದ ತಂದೆ ವಿಷ ಸ್ವಲ್ಪಗಳಿಂದ ಕತ್ತಿ ಕೊಲ್ಲಿಸುವ ಪ್ರಯತ್ನ. ಶೇಷಶಯನವನ್ನು ಕಾಪಾಡಿದ. ಮನದುಂಬಿದ್ದಾರೆ ಸೊಂಡಿಲಿಗೆ ಕಳ ಹಾಕಿ ಗಜೇಂದ್ರವರದವನ್ನು ಕಾಪಾಡಿದ. ಉರಿಯುತ್ತಿರುವಂತಹ ಅಗ್ನಿ ಪ್ರದಾಸಕ್ಕೆ ಹಾಕಿದೆ. ಅಗ್ನಿನಾರಾಯಣವನ್ನು ಕಾಪಾಡಿದ. ಆದರೆ ನಿನ್ನ ಕಾಯುವಿಕೆಗೆ ನಿನ್ನ ರಕ್ಷಣೆಗೆ ಇರುವವನು ನಾರಾಯಣ. ನಾನು ಕೊಟ್ಟ ಹಾಲು, ನಾನು ಕೊಟ್ಟ ಅನ್ನ ನಿನ್ನ ಶರೀರದಲ್ಲಿ ಇಲ್ವಾ? ಹಾಗಾದರೆ ನಿನ್ನನ್ನು ಎಲ್ಲವೂ ಕಾಯ್ತಾ ಇದ್ದಾರೆ. ಇಲ್ಲವಲ್ಲ, ಇವನ ಶರೀರದಲ್ಲಿ ಅರ್ಧ ಪಾಲು ಕೊಟ್ಟ ಬಳಿದ್ದಾಳೆ. ಯಾರು ಸಂತೋಷ ಸಮೃದ್ಧಿಯನ್ನು ಅನುಭವಿಸುತ್ತಾ ಇರುವ ಕಾಲದಲ್ಲಿ ಏನು ಮಾಡೋಣ ಹೇಳು? ನನ್ನ ತಲೆಯೇ ಕೆಡುವಂತಾಗಿ ಹೋಯಿತು. ಈ ಪ್ರಪಂಚದಲ್ಲಿ ಏಳು ಲೋಕದಲ್ಲಿ ನನ್ನನ್ನು ವಿರೋಧಿಸಿದರೆ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಕಾದಿರುತ್ತದೆ. ಅದೇ ವಿರೋಧ ನನ್ನ ಮನೆಯಲ್ಲಿಯೇ ಮಲಗೇಡಿಯುತ್ತದೆ ಅಂತಾದ್ರೆ, ಬುದ್ಧಿ ಬರುತ್ತದೆ ಅಂತಾದ್ರೆ ಸಹಿಸಿಕೊಳ್ಳುವುದಕ್ಕಾದೀತು ಹೇಳು. ಯಾರಿಂದ ಪ್ರಭು? ಏನಾಯಿತು? ಯಾರು ನಿಮ್ಮನ್ನು ವಿರೋಧಿಸಿದ್ರು ಮನೆಯಲ್ಲಿ? ಯಾರಿಂದ ಅಂತ ಹೇಳುವುದು? ನಮ್ಮ ಮಗನಂತ. ನಿನ್ನ ಮಗನಿಂದ. ಅದ್ಯಾಕೆ ನನ್ನ ಮಗ ಅಂತ ಹೇಳಿದ್ರೆ? ನಮ್ಮ ಮಗ ಅಂತ ಹೇಳಿ ಇದುವರೆಗೆ ನಮ್ಮ ಮಗ ನಮ್ಮ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ. ಈಗ ಹಾಗೆ ಆಡದ ತಿರುವಾರಿ ಪ್ರಪಂಚದಲ್ಲಿ ನಾನು ನಡೆದದ್ದೇ, ನಾನು ನುಡಿದದ್ದೇ ಮಾತು, ಮಾಡಿದ್ದೇ ಶಾಸನ ಇದುವರೆಗೂ ನಡೆಯುತ್ತಾ ಇದೆ. ಅದನ್ನು ವಿರೋಧಿಸುವುದಕ್ಕೆ ಒಂದು ಸಂಘಟನೆಯೇ ಉದ್ಭವ ಆಗ್ತದೆ. ಅದು ಆಗುತ್ತಾ ಯಾರ್ಯಾರು? ನಿನ್ನ ಮಗನಿಂದ, ಪ್ರಹ್ಲಾದನಿಂದ. ನಮ್ಮ ಮಗ ಪ್ರಹ್ಲಾದನಿಂದ ನಿಮಗೆ ವಿರೋಧವೇ? ಒಂದು ಮಾತನ್ನು ಹೇಳಲಿ. ಹಣ್ಣೊಂದು ಕಾಯಿಯ ಸ್ಥಿತಿಯಲ್ಲಿರುವಾಗ ಹುಳಿಯಾಗಿರುತ್ತದೆ, ಬೆಳೆದು ಪಕ್ವವಾದಾಗ ಸಿಹಿಯಾಗುತ್ತದೆ. ಮಕ್ಕಳಲ್ವೇ? ಮಗ ಸಣ್ಣವನಲ್ವೇ? ಬೆಳೆದು ದೊಡ್ಡವನಾದಾಗ ಖಂಡಿತವಾಗಿಯೂ ನಮ್ಮ ದಾರಿಗೆ ಬರುತ್ತಾನೆ, ಬರುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಕಳೆದುಕೊಂಡ ನಿರೀಕ್ಷೆ ಇಲ್ಲ. ಪ್ರಯತ್ನಿಸಿದೆ. ಹರನಾಮ ಸ್ಮರಣೆಯನ್ನು ಮಾಡುವ ಹಾಗೆ ಗುರುಗಳಿಂದ ಹೇಳಿಸಿದೆ. ನಾನಾಗಿಯೇ ಹೇಳಿಕೊಡುವ ಪ್ರಯತ್ನವನ್ನು ಮಾಡಿದೆ. ಅದರಲ್ಲಿ ಫಲ ನನ್ನ ಪಾಲಿ ಒದಗಿ ಬರಬೇಕು. ಅವರ ದಾರಿಯನ್ನು ಬಿಡುವುದಿಲ್ಲ. ಆದರೆ ನನ್ನ ದಾರಿಯನ್ನು ನನಗೆ ಬಿಡುವುದಕ್ಕಾಗುತ್ತದೆ. ಯಾರು? ಒಂದು ತೀರ್ಮಾನಕ್ಕೆ ಬಂದಿದೆ. ಮತ್ತೊಂದು ಸಂಘಟನೆ, ಮತ್ತೊಂದು ವಿರೋಧ ನನ್ನ ಸಮಕ್ಷದಲ್ಲಿ ಇರಬಾರದಿರ ಕೂಡ. ಒಂದೇ ದಾರಿ. ಏನದು? ನಿನಗೆ ಪತಿಯಾಗಿರುವಂತಹ ನಾನು ಬೇಕೋ ಅಲ್ಲ ಮಗ ಬೇಕು? ಎಂತಹ ಜಟಿಲವಾದಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಎರಡು ಕಣ್ಣುಗಳಲ್ಲಿ ಯಾವುದು
ಭಾಗ್ಯವಲ್ಲವೇ? ನನಗೆ ನನ್ನ ಮಗನೂ ಬೇಕು, ನನ್ನ ಗಂಡನೂ ಬೇಕು. ಲಕ್ಷಣ ಮುಖಕ್ಕೆ ಎರಡು ಕಣ್ಣುಗಳು ಬೇಕು, ಆದರೆ ಈಗ ಉಳಿಯುವ ಹಾಗಿಲ್ಲ. ಒಂದು ಕಣ್ಣನ್ನು ಕಳೆದುಕೊಳ್ಳಬೇಕಾಗಿ ಬರುತ್ತದೆ. ಅಂದರೆ ಅಂದರೆ ನನಗೆ ಮಗನೇ ಬೇಕು ಅಂತಾದ್ರೆ ಗಂಡನನ್ನು ಕಳೆದುಕೊ, ಅದಲ್ಲ ಗಂಡ ಬೇಕು ಅಂತಾದ್ರೆ ಮಗನನ್ನು ಕಳೆದುಕೊಳ್ಬೇಕಾಗ್ತದೆ. ಸ್ವಾಮಿ, ಸತಿಯಾದವಳಿಗೆ ಪತಿಯೇ ಪರದೈವ, ಗಂಡನಿಗಿಂತ ದೇವರು ಮತ್ತೊಬ್ಬರಿಲ್ಲ. ನನಗೆ ಗಂಡನೇ ಬೇಕು, ಗಂಡನೇ ಬೇಕು. ಪತಿವ್ರತೆಯಾಗಿರುವಂತಹ ಒಬ್ಬಳಾಕೆಯಲ್ಲಿ ಯಾವ ಪ್ರಶ್ನೆ ಬರಬೇಕು, ಉತ್ತರ ಬರಬೇಕು, ಅದನ್ನೇ ನಾನು ಕೇಳ್ತಾ ಇದ್ದೆ. ನೆಮ್ಮದಿಯಾಯಿತು, ಸಂತೋಷವಾಯಿತು ನನಗೆ. ನೀನು ನನ್ನ ಸಹ ಧರ್ಮಿಣಿ ಹೋಗಿ ಸಂತೋಷವಾಯಿತು. ಈಗ ಏನದು? ಕುಡಿಯಲೇ? ನೀನು ಕುಡಿದರೆ ಹಾಗಾದ್ರೆ ನನಗೂ ಸ್ವಲ್ಪ ಕೊಡಿ, ಇಬ್ಬರು ಕುಡಿದು ಸಾಕು. ಹಾಗಲ್ಲ, ನಿಮಗೊಬ್ಬ ವಿರೋಧಿ ಮಗನನ್ನು ಹೆತ್ತುಕೊಂಡಿದ್ದೇನಲ್ಲ, ಆ ಸತ್ತೆಗೆ ಬೇಕಾಗಿ ನಾನು ಕಾರಣನಿದ್ದೇನೆ, ಬೀಜ ನನ್ನದೇ. ಹೌದು. ಅದಕ್ಕೆ ಈಗ ಪಶ್ಚಾತ್ತಾಪ. ಅಯ್ಯೋ, ಏನು? ಯಾವ ಮಕ್ಕಳಾದರೂ ಕೂಡ ಕೆಟ್ಟವರಿರ್ತಾರೆ, ಇಲ್ಲದ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ತಾಯಿಯ ಮಾತನ್ನು ಕೇಳುವ ಮಕ್ಕಳಿರ್ತಾರೆ. ಯಾರು ಹೇಳಿದ್ರು ಕೇಳುವುದಿಲ್ಲ, ತಾಯಾದವಳು ಹೇಳಿದ್ರೆ ಸರಿಯಾಗಿ ಕೇಳ್ತಾಳೆ. ಆದ್ದರಿಂದ ತಿದ್ದು ಸರಿ ದಾರಿಗೆ ತರುವ ಪ್ರಯತ್ನವನ್ನು ಮಾಡು. ಹರ ನಾಮ ಸ್ಮರಣೆ ಬರುವಂತೆ ಮಾಡು. ನಾನು ಪ್ರಯತ್ನಿಸ್ತೇನೆ, ತಾಯಿಯಲ್ಲಿ ಬೇಕಾದ್ರು. ಒಂದು ವೇಳೆ ಬರಲಿಲ್ಲ ಅಂತಾದ್ರೆ ಈ ಹಾಲನ್ನು ಕಟ್ಟವರನ್ನು ಕೊಂದು ಬಿಡು. ಸ್ವಾಮಿ, ಪ್ರಭಾ, ಪ್ರಭಾ. ಈ ರೀತಿಯಾಗಿ ನಾನು ಬದುಕಿ ಸಾಯುವುದಕ್ಕಿಂತ ಸತ್ತು ಬದುಕುವಂತಹ ಅವಕಾಶ ನನಗೆ ಬರುತ್ತಿದ್ದರೆ ಖಂಡಿತವಾಗಿಯೂ ನಾನು ಅದನ್ನು ಸ್ವಾಗತಿಸುತ್ತಾ ಇದ್ದೆ. ಇಲ್ಲವಾದಲ್ಲಿ ಯಾವತ್ತು ನಲ್ಲುಡಿಯಿಂದ ಮಾತನಾಡಿಸಿ ನನ್ನ ಮನಸ್ಸನ್ನು ಅಪಹರಿಸುತ್ತಿದ್ದಂತಹ ನನ್ನಿನಿಯ ಇಂದೇಕೆ ಇಂತಹ ಬಿರುನುಡಿಯ ಮಾತುಗಳನ್ನೇ ಆಡಿಬಿಟ್ಟರು. ಮಕ್ಕಳಿಲ್ಲ ಮಕ್ಕಳಿಲ್ಲ ಎನ್ನುವ ಹಾಗೆ ವೃದ್ಧ ಪೂಜೆಯನ್ನು ಮಾಡುವಂತಹ ಗಂಡ ಹೆಂಡತಿಯರನ್ನು ಕಾಣಬಹುದು. ಮಕ್ಕಳು ಬೇಕು ಎನ್ನುವ ಹಾಗೆ ಕಣ್ಣೀರನ್ನು ಸುರಿಸುವಂತಹ ಗಂಡ ಹೆಂಡತಿಯರನ್ನು ಕಾಣಬಹುದು. ಆದರೆ ತಾವೇ ಹೆತ್ತಂತಹ ಮಗುವಿಗೆ ತನ್ನ ಕೈಯಾರೆ ವಿಷವನ್ನು ಕೊಡುವಂತಹ ಹೆತ್ತವರು ಈ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಮಕ್ಕಳನ್ನು ಪಡೆಯುವುದು ಯಾಕೆ ಬೇಕಾಗಿ? ವೃದ್ಧಾಪ್ಯದಲ್ಲಿ ಆ ಮಕ್ಕಳು ನಮ್ಮನ್ನು ನೋಡಿಕೊಳ್ಳಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ ಅದನ್ನು ಎಲ್ಲಾ ಮಕ್ಕಳು ಪೂರೈಸುತ್ತಾರೆ ಎನ್ನುವಂತಹ ನಿರ್ಣಯವೇನೂ ಇಲ್ಲ. ಆದರೂ ನಾವು ಹೆತ್ತ ಬಳಿಕ ನಮ್ಮ ಹೆಣವು ಆ ಮಕ್ಕಳ ಹೆಗಲೇರಿ ಆ ಮೂಲಕವಾಗಿ ಸ್ಮಶಾನಕ್ಕೆ ಹೋಗಿ ನಮ್ಮ ದೇಹಕ್ಕೊಂದು ಕಿಚ್ಚನ್ನು ಕೊಟ್ಟು ಪರಲೋಕದಲ್ಲಿ ಒಂದು ಸದ್ಗತಿಯನ್ನು ಒದಗಿಸಿಕೊಡಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶವಲ್ಲವೇ? ಆದರೆ ನನ್ನ ದೌರ್ಭಾಗ್ಯ, ನನ್ನ ಕೈಯಾರೆ ನನ್ನ ಮಗನಿಗೆ ವಿಷವನ್ನು ಕೊಡುವಂತಹ ದೌರ್ಭಾಗ್ಯವನ್ನು ನನಗೆ ಬಂತಲ್ಲ ಶಿವನೇ. ಒಂದು ವೇಳೆ ಈ ವಿಷವನ್ನೇನಾದರೂ
ಒಂದು ವೇಳೆ ನಾನು ಏನಾದರೂ ಈ ವಿಷವನ್ನೇನಾದರೂ ಕೊಟ್ಟರೆ ಆ ಪುಟ್ಟ ಕದ್ದಮ್ಮನಿಗೆ ತಿಳಿದಿದೆಯೇ ನನ್ನಮ್ಮ ಬಿಸಿ ಹಾಲು ಕೊಡುತ್ತಾ ಇದ್ದಾಳೆ ಎನ್ನುವ ಹಾಗೆ ತಿಳಿದು ನನ್ನ ಕಣ್ಣ ಮುಂಭಾಗದಲ್ಲಿ ಕಟ್ಟಕಟ್ಟನೆ ಕುಡಿದು ಗರಟಿ ಕಮರಿ ಹೋದರೆ ಇಲ್ಲ ಆ ಸ್ಥಿತಿಯನ್ನು ನನ್ನಿಂದ ನೋಡುವುದಕ್ಕೆ ಸಾಧ್ಯವೇ ಇಲ್ಲ ಮತ್ತೊಂದು ಪ್ರಾಣಿಯನ್ನು ತಿಂದು ಬದುಕುವಂತಹ ಹುಲಿಯಾದರೂ ಕೂಡ ತನ್ನ ಮರಿಗಳೊಂದಿಗೆ ಮರಿಯಾಗಿ ಬದುಕುತ್ತದೆಯಂತೆ ಮತ್ತೊಂದು ಜಂತುವನ್ನು ಕೊಲ್ಲುವಂತಹ ವಿಷ ಸರ್ಪವಾದರೂ ಕೂಡ ತನ್ನ ಮೊಟ್ಟೆಗಳನ್ನು ಜೋಪಾನವಾಗಿ ಕಾಪಿಟ್ಟುಕೊಳ್ಳುತ್ತದೆಯಂತೆ ಮತ್ತೊಬ್ಬರನ್ನು ಕೊಲ್ಲುವಂತಹ ಕಟುಕನಾದರೂ ಕೂಡ ತನ್ನ ಮಕ್ಕಳೊಂದಿಗೆ ಕಟುಕನಾಗುವುದಿಲ್ಲವಂತೆ ವಿಷ ಜಂತುಗಳಿಗಿಂತಲೂ ಕಡೆಯಾಗಿ ಹೋದೆ ನಾನು ಕಟುಕನಿಗಿಂತಲೂ ಕಡೆಯಾಗಿ ಹೋದೆನಲ್ಲ ಶಿವನೇ ಇಲ್ಲ ನಾನು ಯಾಕೆ ದುಃಖಿಸಬೇಕು ನಾನು ಯಾಕೆ ಅಳಬೇಕು ಹೇಳಿದ್ದಾರಲ್ಲ ಕಯಾದು ಮಗನನ್ನು ಸರಿದಾರಿಗೆ ತರಬೇಕು ಎನ್ನುವ ಹಾಗೆ ತಾಯಿಯಾಗಿ ನನ್ನ ಮಗನನ್ನು ತಿದ್ದುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲವೇ ಯಾಕೆ ಒಂದು ಪ್ರಯತ್ನವನ್ನು ಮಾಡಬಾರದು ಹೌದು ಆ ಪ್ರಯತ್ನವನ್ನು ಮಾಡುತ್ತೇನಂತೆ ಆ ಪ್ರಯತ್ನವನ್ನು ಮಾಡುತ್ತೇನೆ ವೃಕ್ಷ ಮೊದಲೋ ಬೀಜ ಮೊದಲೋ ಎನ್ನುವಂತಹ ಜಿಜ್ಞಾಸುಗಳ ಪ್ರಶ್ನೆಯನ್ನು ಅಂತಹ ಪ್ರಶ್ನೆಯನ್ನು ನೀನು ಗುರು
ಜ್ಞಾನ ಸಂಪನ್ನನಿದ್ದೀಯ ನೀನು. ಅಂತಹ ಜ್ಞಾನಿಯಾದಂತಹ ನೀನು ಯಾವ ಕಾರಣಕ್ಕೂ ಅಜ್ಞಾನಿಯ ಹಾಗೆ ವರ್ತಿಸಬಾರದು ತಾನೇ. ಹಾಗೆ ಆಯಿತು ಕಂದ. ಆಕಾಶದಲ್ಲಿ ಚಂದ್ರನಿದೆ. ಆ ಚಂದ್ರ ಆಟ ಆಡುವುದಕ್ಕೆ ಬೇಕು ಅಮ್ಮ ಎನ್ನುವ ಹಾಗೆ ಸಣ್ಣ ಮಗುವೊಂದು ತಾಯಿಯ ಬಳಿ ಬಂದು ಕೇಳಿದರೆ ಅದು ಹಠವಾಗುತ್ತದೆ. ಅದೇ ಬೆಳೆದು ನಿಂತಹ ಹುಡುಗ ಬಂದು ತಾಯಿಯಲ್ಲಿ ಅಮ್ಮ ಆಟ ಆಡುವುದಕ್ಕೆ ಚಂದ್ರ ಬೇಕು ಅಂತ ಕೇಳಿದ್ರೆ ಅದು ಹಠವಲ್ಲ ಮಗನೇ, ಅದು ಛಲ. ನೀನು ಮಾಡುತ್ತಿರುವುದು ಅದನ್ನೇ ಮಗನೇ. ಈಗ ಮಗನೇ ಛಲ, ಈರ್ಷ್ಯೆ, ಅಸೂಯೆ, ಛಲ, ಹಠ, ಕೋಪ ಇದೆಲ್ಲ ಸಜ್ಜನರಿಗೆ ಭೂಷಣವಲ್ಲ ಮಗನೇ. ನಾವು ಎಷ್ಟು ದಿವಸ ಬದುಕಿದ್ದೇವೆ ಎನ್ನುವುದು ಮುಖ್ಯವಲ್ಲ, ಬದುಕಿದಷ್ಟು ದಿವಸ ಏನನ್ನು ಸಾಧಿಸಿದ್ದೇವೆ ಎನ್ನುವುದು ಮುಖ್ಯ ಮಗನೇ. ಕೆಲವರು ದುಷ್ಟರಾಗಿಯೇ ಬದುಕಿ ದೌಷ್ಟ್ಯದಿಂದಲೇ ಮೆರೆದು ಹಲವು ವರ್ಷಗಳ ಕಾಲ ಬದುಕುತ್ತಾರೆ. ಅವರು ಬದುಕಿಯು ಸತ್ತ ಹಾಗೆ. ಆದರೆ ಕೆಲವರು ಮಾತ್ರ ಹಾಗಲ್ಲ, ಸಜ್ಜನರ ಸಹವಾಸವನ್ನೇ ಮಾಡಿ ಸಜ್ಜನರಾಗಿಯೇ ಬದುಕಿ ಆ ಬಳಿಕ ಅಳಿಯುತ್ತಾರೆ. ಅವರ ಹೆಸರು ಶತಮಾನಗಳ ಕಾಲ ನಾಮ ರೂಪದಲ್ಲಿ ಎಲ್ಲರ ಬಾಯಲ್ಲಿಯೂ ಕೊಂಡಾಡಲ್ಪಡುತ್ತದೆ. ಅವರು ಸತ್ತರೂ ಬದುಕಿದ ಹಾಗೆ ಮಗನೇ. ಸಜ್ಜನರಾಗಿ ನಾವು ಬದುಕಬೇಕು, ನಮ್ಮ ಹೆಸರು ಎಲ್ಲರ ಬಾಯಲ್ಲಿ ಕೊಂಡಾಡಲ್ಪಡಬೇಕು. ನಿನ್ನಲ್ಲಿ ಒಂದು ಮಾತನ್ನು ಕೇಳಲಿಲ್ಲ, ಹರಿನಾಮಸ್ಮರಣೆಯನ್ನು ಮಾಡುವೆಯ? ಒಂದು ವೇಳೆ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು ಅಥವಾ ಅವರ ಮಾತನ್ನು ಮೀರಿದರು ಎಂದಾದರೆ ಅವರಿಗೆ ಘನ ಶಿಕ್ಷೆಯೇ ಕಾದಿರುತ್ತದೆ. ಶಿಕ್ಷೆ ಎನ್ನುವುದು ಅವರಿಗೆ ಕಟ್ಟಿಟ್ಟ ಗುರುತಿ. ಹೆಚ್ಚೇಕೆ ಇಲ್ಲಿ ಪೂಜಾ ಸಾಮಗ್ರಿಯಾದಂತಹ ಹರಿವಾಣವನ್ನು ಯಾರು ಕೂಡ ಹರಿವಾಣ ಎಂದು ಉಚ್ಚರಿಸುವುದಿಲ್ಲ, ಅದನ್ನು ಹರವಾಣ ಎಂದೇ ಉಚ್ಚರಿಸಬೇಕು. ನದಿ ಹರಿಯುತ್ತದೆ ಎಂದು ಯಾರು ಹೇಳುವುದಿಲ್ಲ ಮಗನೇ, ನದಿ ಹರಿಯುತ್ತದೆ ಎಂದೇ ಹೇಳಬೇಕು. ಇಲ್ಲಿ ಎಲ್ಲಿ ನೋಡಿದರೂ ಕೂಡ ನಿನಗೆ ತುಳಸಿ ಗಿಡವನ್ನು ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಅವರಿಗೆ ಮಗನಾಗಿ ಹುಟ್ಟಿ ನೀ ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾ ಇದ್ದೀಯ ಮಗನೇ. ಹರನಾಮ ಸ್ಮರಣೆಯನ್ನು ಉಚ್ಚರಿಸು ಎನ್ನುವ ಹಾಗೆ ನಿನ್ನಲ್ಲಿ ಬಾರಿ ಬಾರಿ ಹೇಳಿದರು, ಹರಿನಾಮ ಸ್ಮರಣೆಯನ್ನೇ ಮಾಡುವೆಯಂತೆ. ಅವರ ಮಾತನ್ನು ನೀನು ಕೇಳುವುದಿಲ್ಲವಂತೆ. ಅದಕ್ಕೆ ಬೇಕಾಗಿ ನನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಯಾಕೆ? ನೀನನ್ನು ತಿದ್ದಬೇಕು, ನೀನನ್ನು ಸರಿದಾರಿಗೆ ತರಬೇಕು ಎನ್ನುವಂತಹ ಒಂದೇ ಒಂದು ಉದ್ದೇಶದಿಂದ. ತಾಯಿಯಾಗಿ ನನ್ನ ಮಾತನ್ನು ನೀನು ಕೇಳುತ್ತೀಯಾ ಎನ್ನುವ ಹಾಗೆ ನಾನು ಕೇಳಿದವಳು. ಒಂದು ಮಾತನ್ನು ಕೇಳಲಿ, ಹರಿಯ ನಾಮವ ಸ್ಮರಿಸದಿದ್ದರೆ ನಿನಗಾಗುವಂತಹ ಕೊರತೆಯಾದರೂ ಏನು? ಸಿರಿವರ ನಿನಗೆ ಏನನ್ನು ನೀಡುತ್ತಾನೆ ಮಗನೇ? ಇದು ತಂದೆಯವರು ತಿನ್ನುವುದಕ್ಕೆ ಪ್ರಯತ್ನ ಪಟ್ಟರೂ ಅವರಿಂದ ಆಗಲಿಲ್ಲ. ವಯಸ್ಸಿನಲ್ಲಿ ನಾನು ಹಿರಿಯವಳು ಮಗನೇ, ನಿನಗೆ ಜನ್ಮವನ್ನು ಕೊಟ್ಟಂತಹ ಜನ್ಮದಾತೆ ನಾನು, ನಿನ್ನ ಹೆತ್ತವ್ವೆ ನಾನು. ಆದರೂ ಎರಡು ಕರೆಗಳನ್ನು ಜೋಡಿಸಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ, ಹರಿನಾಮ ಸ್ಮರಣೆಯನ್ನು ಬಿಟ್ಟು ಬಿಡು ಮಗನೇ, ಬಿಟ್ಟು ಬಿಡು. Hola,
ಈವರೆಗೆ ಎಲ್ಲರೂ ಕೂಡ ನಾ ಹರಿನಾಮೋಚ್ಚರಣೆಯನ್ನು ಮಾಡುತ್ತಿರುವುದನ್ನು ಮಾತ್ರ ಕೇಳಿದವು. ಆದರೆ ಯಾಕೆ ಮಾಡುತ್ತಾ ಇದ್ದೀಯಾ, ಯಾವ ಕಾರಣಕ್ಕೆ ಮಾಡುತ್ತಾ ಇದ್ದೀಯಾ ಎನ್ನುವ ಹಾಗೆ ಪ್ರಶ್ನೆಯನ್ನು ಕೇಳಿದವರಿಲ್ಲ. ಅವರು ಕೇಳಲಿ ನಾವು ಉತ್ತರಿಸುತ್ತೇವೆ ಎನ್ನುವ ಹಾಗೆ ಕಾದು ಕುಳಿತವನೇ ಕಾದ. ತಾಯಿ, ನೀನೇ ಆಲೋಚನೆ ಮಾಡಿ. ತುಂಬಿದ ಸಭೆಯ ಮಧ್ಯದಲ್ಲಿ ಕಟುಕರಿಗೆ ನನ್ನ ತಂದೆಯವರು ಆಜ್ಞೆಯಲ್ಲಿದ್ದರು. ಆ ಪ್ರಹ್ಲಾದನ ಕಲೆಯನ್ನು ಕಡಿಯಿರಿ ಎನ್ನುವ ಹಾಗೆ ಆ ಸಭೆಯ ಮಧ್ಯೆ ನನ್ನನ್ನು ಕಟುಕರು ಎಳೆದುಕೊಂಡು ಹೋಗುವಾಗ ತುಂಬಿದ ಸಭೆಯ ಮಧ್ಯೆ ಯಾರಿಗಾದರೂ ನಾ ಸಣ್ಣ ಮಗುವಿನಂತಹ ಮಮಕಾರ ಬಂದಿದ್ದಾರೆ. ಅವರ ವಿಚಾರದಲ್ಲಿ ನಾ ತಲೆ ಕೆಡಿಸಿಲ್ಲ. ನನಗೆ ನೋವಾದದ್ದು ಆ ವಿಚಾರ ಬಂದ. ನನ್ನನ್ನು 9 ತಿಂಗಳು ಹೊತ್ತು ಸಾಕಿ ಸಲಹಿದವಳು ನೀನಂತೆ ತಾಯಿ ನೀನಂತೆ. ಆ ಕಟುಕರು ನನ್ನನ್ನು ಎಳೆದುಕೊಂಡು ಹೋಗುವಾಗ ತಾಯಿಯ ಪ್ರೀತಿಯಾಗಿ ನೀ ಬಂದೆಯ ತಾಯಿ, ನೀ ಬಂದೆಯ. ನಿನ್ನ ತಂದೆಯವರ ಆಜ್ಞೆಯನ್ನು ಮೀರುವ ಹಾಗಿಲ್ಲ ಮಗನೇ. ಅರ್ಥ ಮಾಡಿಕೊಂಡೆ. ಒಂದು ಕಡೆಯಲ್ಲಿ ನಿನಗೆ ತಂದೆಯ, ಮತ್ತೊಂದು ಕಡೆಯಲ್ಲಿ ಪುತ್ರವ್ಯ, ಇದರ ಮಧ್ಯದಲ್ಲಿ ನೀ ಸಿಕ್ಕಿಕೊಂಡಿದ್ದೀಯ. ಇಲ್ಲ ತಾಯಿ, ನಾನು ಯಾವ ಬಂಧನಕ್ಕೂ ಒಳಪಟ್ಟವಲ್ಲ, ಯಾವ ವ್ಯಾಮೋಹದಲ್ಲೂ ನಾನಿಲ್ಲ. ನನ್ನಲ್ಲಿ ಇರುವುದು ಹರಿಯುತ್ತಿರುವ ರಕ್ತವು ಹರಿನಾಮೋಚ್ಚರಣೆ. ಹೆಚ್ಚೆ ವಿಧ ವಿಧವಾಗಿ ತಂದೆಯವರು ನನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟರು. ಅವರು ನನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟಾಗಲೂ ಒಂದೊಂದು ಕ್ಷಣವು ಒಂದೊಂದು ರೂಪದಿಂದ ನನ್ನನ್ನು ಕಾಪಾಡಿದವರು ಆ ಶ್ರೀಹರಿ. ಹೆಚ್ಚೆ ಈ ಪ್ರಹ್ಲಾದ ಈ ಕಾಲಕ್ಕೆ ಬಂದಿರುವ ಇರುವುದಕ್ಕೆ ಆ ಶ್ರೀಹರಿಯೇ ಕಾರಣ. ನಿನ್ನಲ್ಲಿ ಒಂದು ಮಾತು ಹೇಳಬಹುದಾರೆ. ಈ ಪ್ರಹ್ಲಾದ ತನ್ನ ಪ್ರಾಣವನ್ನಾದರೂ ಬಿಡುವ, ಆದರೆ ಹರಿನಾಮೋಚ್ಚರಣೆಯನ್ನು ನನ್ನಿಂದ ಬಿಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಆನೆಗಳ ದುರಿತಕ್ಕೆ ನಿನ್ನನ್ನು ಕೊಂಡು ಹೋಗಿ ಹಾಕಿದಾಗ ಯಾರು ಬಂದು ರಕ್ಷಿಸಿದ್ರು ಮಗನೇ? ಗಜೇಂದ್ರವರ್ಧನವನ್ನು ಕಾಪಾಡಿದ. ವಿಷ ಸರ್ಪಗಳಿಂದ ನಿನ್ನನ್ನು ಕಟ್ಟಿಸಲ್ಪಟ್ಟಾಗ ಯಾರು ಬಂದು ರಕ್ಷಿಸಿದ್ರು? ಶೇಷಶಯನವನ್ನು ಕಾಪಾಡಿದ. ಆಳವಾದಂತಹ ಪ್ರಮಾದಕ್ಕೆ ನಿನ್ನನ್ನು ತಳ್ಳಿದಾಗ ಯಾರು ಬಂದರು ಮಗನೇ? ಆ ಸಂದರ್ಭದಲ್ಲಿ ಶಂಖಚಕ್ರ ಗದಾಪದ್ಮಧಾರಿಯಾಗಿರುವಂತಹ ಶ್ರೀಮನ್ನಾರಾಯಣ ತನ್ನ 2 ಕರಗಳಿಂದ ನನ್ನನ್ನು ಎತ್ತಿ ಮುದ್ದಿಸಿ ಅರಸಿ ತುಳಸಿ ಮಾಲೆಯನ್ನು ಹಾಕಿ ನನ್ನನ್ನು ಆಶೀರ್ವದಿಸಿದ್ದಾನೆ ತಾಯಿ. ಸತ್ಯವೇ? ಸತ್ಯ ತಾಯಿ, ಸತ್ಯವೇ? ಸತ್ಯ ತಾಯಿ. ಮಗನೇ, ಕಂದನಾಡಿದ ಕಂದನಾಡಿದ ಮಾತ ಕೇಳುತ್ತ ಎಂದಳಂಗನೆ ಸುರಮುನಿಯರು ಹಿಂದೆ ಬಂದೆಂದೊಡನೆ ಹೇಳಿದ ಮಾತು ನಿಜವಾಯಿತು. ಸುರಮುನಿ ಹಿಂದೆ ಬಂದೆಂದೊಡನೆ ಹೇಳಿದ ಮಾತು ದಿಟವಾಯಿತು. ನೊಂದುಕೊಳ್ಳಲೇ ಈತ ಶ್ರೀ ಗೋವಿಂದ ನುಡಿದಾವರಿಯ ಸೇವಕ. ಈತ ಶ್ರೀ ಗೋವಿಂದ ನುಡಿದಾವರಿಯ ಸೇವಕ ಎಂದು ಕೊಟ್ಟರೆ ವಿಷದ ಕುಡಿದದಿ ಸುಖ ತೊಳೆಯುವುದಿಲ್ಲ. ಕಂದನಾಡಿದ ಕೇಳುತ್ತ ಎಂತಹ ಅಕ್ಕಳಿಗೆ ಮಾತು ಹೇಳಿಕೊಟ್ಟರು ಬರುವಂತದ್ದೇ ಇಂತಹ ಮಾತುಗಳು ಈ ಪುಟ್ಟ ಕಂದಮ್ಮನ ಬಾಯಿಯಿಂದ. ನಾಮಸ್ಮರಣೆ ನಾಮಸ್ಮರಣೆ. ಹಾಗಾದ್ರೆ ಯಾಕೆ ಹೀಗೆ ಆಡುತ್ತಾ ಇದ್ದಾರೆ? ಇದಕ್ಕೆ ಕಾರಣ ಈಗ ನನಗೆ ಅರ್ಥವಾಯಿತು. ಈ ಹಿಂದೆ ನನ್ನ ಪತಿದೇವರು ದಿಗ್ವಿಜಯಾರ್ಥಿಯಾಗಿ ಹೋದಂತಹ ಸಂದರ್ಭದಲ್ಲಿ ನಮ್ಮ ಅಂತಃಪುರಕ್ಕೆ ಸುರಮುನಿ ನಾರದರ ಆಗಮನವಾಯಿತು. ಆ ಸಂದರ್ಭದಲ್ಲಿ ನನ್ನಲ್ಲಿ ನಾರದರು ಆಡಿದಂತಹ
ಮಗಳೇ ಕೈಯಾದು ನಿನ್ನ ಗಂಡನನ್ನು ಒಡಗೂಡುವಂತಹ ಸಂದರ್ಭದಲ್ಲಿ ಹರಿನಾಮಸ್ಮರಣೆಯನ್ನು ಮಾಡು. ಹರಿಶರಣನೆಂಬ ಜನಿಸುತ್ತಾರೆ, ಆ ಮೂಲಕವಾಗಿ ಕುಲವು ಉದ್ಧಾರವಾಗುತ್ತದೆ ಎನ್ನುವ. ಅಂತೆ ಹರಿನಾಮಸ್ಮರಣೆಯನ್ನು ಮಾಡಿ ಹರಿಶರಣನೊಬ್ಬನನ್ನು ಪಡೆದಿ ನಾನು ಕೊಲ್ಲುತ್ತೇನೆ ಅಂತ ಹೇಳುವುದಕ್ಕೆ ನಾವ್ಯಾರು? ತೇನ ವಿನ ತೃಣಮಪಿ ನ ಚಲತಿ. ಪ್ರಪಂಚದಲ್ಲಿರುವಂತಹ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕಿದ್ದರೂ ಅದಕ್ಕೆ ಹರಿಯ ಸಂಕಲ್ಪ ಬೇಕಂತೆ. ಇಲ್ಲವಾದಲ್ಲಿ ಬೆಟ್ಟದ ಮೇಲಿರುವಂತಹ ವೃಕ್ಷಕ್ಕೆ ನೀರನ್ನು ಎರೆದವರು ಯಾರು? ಕಲ್ಲಿನ ಅಡಿಯಲ್ಲಿರುವಂತಹ ಕಪ್ಪೆಗೆ ಆಹಾರವನ್ನಿತ್ತು ಪೋಷಿಸಿದವರು ಯಾರು? ಆ ಶ್ರೀಹರಿಯಲ್ಲದೆ ಮತ್ತಿನ್ಯಾರೂ ಅಲ್ಲ. ಹಾಗಾದರೆ ಎಲ್ಲವನ್ನು ಸರ್ವ ಸಮರ್ಪಣಾ ಭಾವದಿಂದ ನಿನ್ನಡೆಗೆ ನಾನು ಇಟ್ಟಬಳಿದ್ದೇನೆ. ದೀಪವು ನಿನ್ನದೇ, ಗಾಳಿಯೂ ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಉಳಿಸುವುದಿದ್ದರೆ ಉಳಿಸು, ಅಳಿಸುವುದಿದ್ದರೆ ಅಳಿಸು. ಅಚ್ಯುತ, ಮುಕುಂದ, ಮಾಧವ, ಮಧುಸೂದನ, ರಕ್ಷಿಸು ರಕ್ಷಿಸು. ಏನು ಗೊತ್ತಾಯ್ತು? ಅಲ್ಲ ಮಗನೇ, ಇದು ಹಾಲಾಹಲ. ಯಾವುದನ್ನಾದರೂ ಸೇವಿಸುವಾಗ ನಾರಾಯಣನನ್ನು ನೆನೆದು ಸೇವಿಸು. ಅಮ್ಮ ಹೇಳಮ್ಮ, ಅಮ್ಮ ಅಮ್ಮ ಹೇಳು ತಾಯಿ. ಅಮ್ಮ ಮಗನೇ, ಅಮ್ಮ ನಿನಗೇನಾಗಿಲ್ವೇ? ಏನು ಆಗಿದೆ? ಹೊಟ್ಟೆ ಉರಿಲಿಲ್ವೇ? ಇಲ್ಲ ತಾಯಿ, ಗಂಟಲು ಸುಡ್ಲಿಲ್ವೇ? ಇಲ್ಲ ತಾಯಿ. ಹಾಗಾದ್ರೆ ಹರಿನಾಮಸ್ಮರಣೆಯನ್ನು ಮಾಡು. ಹೀಗೆ ಬಾ ಮಗನೇ, ಹೀಗೆ ಬಾ. ಜನಗೆ ಪರಮಪರದಿ ಕೇಳಿ ಜನಗರಿದು ಗೊಬ್ಬರದಿ ಎಂದಿರಿದದಿರೋ ನಿನಗೆ ಎನಗೆ ಸಚರಾಚರಕ್ಕೆ ತ್ರೈಜಗಕ್ಕೆ ಅಣುಮಗನ್ ಪರಿಪೂರ್ಣನಗ ಶ್ರೀ ವೈದ್ಯರ ಜನ ಬಲವೇ ಬಲವತಿ ಮನಗುಗಳ ಬೆಂಬಲದಿಂದಲೇ ನಗುದು ಎನಲೆಂದ ಪ್ರಗಲ್ಲ. ಅಣುವಾಗಿ ಮಹತ್ತಾಗಿ ಪರಿಪೂರ್ಣನಾಗಿ ಸ್ಥಾವರ ಜಂಗಮಾದಿಗಳಲ್ಲಿ ಇರುವುದು ಒಬ್ಬನದ್ದೇ ಬಲ, ಅದೇ ಶ್ರೀವನಿತೆಯ ರಸನ ಬಲ. ಮತ್ತೆ ಬಣಗುಗಳ ಬೆಂಬಲದಿಂದ ಏನಾಗುವುದಕ್ಕೆ ಸಾಧ್ಯ ಉಂಟು?